ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಹೇಳಿ ರಾಜ್ಯ ಸರ್ಕಾರಕ್ಕೆ ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ಮತ್ತೊಂದು ಕೊನೆಯ ಡೆಡ್ಲೈನ್ ಅನ್ನು ಕೊಟ್ಟಿದೆ. ಮಾರ್ಚ್ 2ನೇ ತಾರೀಕು ನಮ್ಮ ಎರಡು ಪ್ರಮುಖವಾದಂಥ ಬೇಡಿಕೆಗಳನ್ನು ಈಡೇರಿಸಲಿಲ್ಲ ಅಂತಂದರೆ ಉಗ್ರವಾದಂಥ ಹೋರಾಟವನ್ನು ಮಾಡ್ತೀವಿ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಕೊಡುವಂಥ ಕೆಲಸವನ್ನು ಜಂಟಿ ಕ್ರಿಯಾ ಸಮಿತಿ ಮಾಡಿದೆ. ನಮ್ಮ ಜೊತೆಗೆ ಜಂಟಿ ಕ್ರಿಯಾ ಸಮಿತಿಯ ಮುಖಂಡರಾದಂತಹ ಜಗದೀಶ್ ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಸರ್, ಈಗ ಯಾವ ಒಂದು ಕಾರಣಕ್ಕೆ ಸರ್ಕಾರಕ್ಕೆ ಮಾರ್ಚ್ 2ನೇ ತಾರೀಕು ತನಕ ನೀವು ಸಮಯಾವಕಾಶ ಕೊಟ್ರಿ? ಸರ್, ಈಗ ನಿನ್ನೆವರೆಗೂ ಸಹ ಸರ್ಕಾರ ಏನನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತೇಳಿ 14 ತಿಂಗಳನ್ನು ಸಹ ತಿರಸ್ಕಾರ ಮಾಡಿತ್ತು. ನಿನ್ನೆ ರಾತ್ರಿ ಇದಕ್ಕಿದ್ದಂಗೆ 26 ತಿಂಗಳನ್ನ ಅನೌನ್ಸ್ಮೆಂಟ್ ಮಾಡಿದೆ. ಮತ್ತು 27ಕ್ಕೆ ಕೊಡ್ತೀನಿ ಅಂತಿದ್ದಂಥ ಸರ್ಕಾರ 25ಕ್ಕೆ ಕರೆದು ಮಾತುಕತೆ ಆಡ್ತೀನಿ ಅಂತಕ್ಕಂಥ ವಿಚಾರವನ್ನು ಹೇಳಿದ್ದಾರೆ. ಹಾಗಾಗಿ ಸರ್ಕಾರ ಒಂದು ಹೆಜ್ಜೆ ಇಳಿದು ಬಂದಂಥ ಸಂದರ್ಭದಲ್ಲಿ ನಾವು ಒಂದು ಹೆಜ್ಜೆನ ಇಳಿದು ಹೋಗಿ ಮಾತಾಡ್ತಕ್ಕಂಥದ್ದನ್ನು ಸೌಹಾರ್ದತೆಯನ್ನು ಕಾಪಾಡ್ಕೋಬೇಕಾಗುತ್ತೆ. ಏಕೆಂದರೆ ಇಲ್ಲಿ ದುಡಿತಕ್ಕಂಥ ವರ್ಗ ಎಲ್ಲರೂ ಸೇರಿದ್ದೀವಿ, ಸಿಟ್ಟು ಸಹಜಗಳು ಇರುತ್ತವೆ. ಹಾಗಂತೇಳಿ ನಾವು ಪದೇ ಮುಷ್ಕರಕ್ಕೆ ಹೋಗ್ತಕ್ಕಂಥ ವಿಚಾರನ ಯೋಚನೆ ಮಾಡಿ ನಿರ್ಧಾರ ಮಾಡಬೇಕು ಅಂತಕ್ಕಂಥದ್ದನ್ನು ಇಟ್ಟು ಮತ್ತು ಸರ್ಕಾರಕ್ಕೆ ಮತ್ತು ಸರ್ಕಾರ ನಮ್ಮನ್ನು ಮಾತುಕತೆ ಕರೆಯಲ್ಲ ಅಂತಂದಿದ್ರೆ, ಮತ್ತು ನಿನ್ನೆ ರಾತ್ರಿ ಏನು 26 ತಿಂಗಳು ಅನೌನ್ಸ್ಮೆಂಟ್ ಮಾಡಿರೋ ಅದನ್ನ ಯಾವುದು ಮಾಡಲಿಲ್ಲ ಅಂತಂದರೆ ನಾವು ಮುಷ್ಕರದ ದಾರಿ ಬಿಟ್ಟು ಬೇರೆ ಯಾವುದೂ ಇರಲಿಲ್ಲ. ಸರ್ಕಾರ ಒಂದು ಹೆಜ್ಜೆ ಬಂದಿರಬೇಕಾದ್ರೆ ನಾವು ಸಹ ಒಂದು ಹೆಜ್ಜೆ ಹೋಗಿ ಕೂತು ಮಾತಾಡಿ ಸಮಸ್ಯೆ ಬಗೆಹರಿಸ್ಕೊಳ್ಳೋಣ ಅಂತಕ್ಕಂಥ ಒಂದು ದೃಢ ನಿರ್ಧಾರ ಮಾಡಿ ಎಲ್ಲರೂ ಸಮಕ್ಷಮದಲ್ಲಿ ಈ ಮುಷ್ಕರವನ್ನು ವಾಪಸ್ ತೊಗೊಂಡಿದ್ದೀವಿ. ಸರ್, ಈಗ ಜಂಟಿ ಕ್ರಿಯಾ ಸಮಿತಿಯ ತೀರ್ಮಾನಕ್ಕೆ ಒಂದಷ್ಟು ನೌಕರರು ಅಪೋಸ್ ಮಾಡಿದ್ರು. ಇಲ್ಲ, ಯಾವುದೇ ಕಾರಣಕ್ಕೂ ಈ ಒಂದು ತೀರ್ಮಾನ ಮಾಡೋದು ಬೇಡ, ಸರ್ಕಾರಕ್ಕೆ ಕಾಲಾವಕಾಶ ಕೊಡೋದು ಬೇಡ. ಯಾಕೆಂತಂದ್ರೆ ಒಂದು ವೇಳೆ ನಾವು ಈಗ ಕಾಲಾವಕಾಶ ಕೊಟ್ಟರೆ ನಾವು ಈ ರೀತಿಯಾದಂಥ ಒಂದು ಒಗ್ಗಟ್ಟನ್ನು ಮತ್ತೆ ಪ್ರದರ್ಶನ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂಥ ಒಂದು ಆತಂಕವನ್ನು ಕೂಡ ವ್ಯಕ್ತಪಡಿಸಿದ್ರು. ಈಗ ಅವರ ಸಿಟ್ಟು ನೋವು ಎಲ್ಲವೂ ಸಹ ನಮಗೂ ಸಹ ಗೊತ್ತಿದೆ ಸರ್. ಯಾಕೆಂದರೆ ಇದು 1,15,000 ಜನರ ನಾಡಿ ಮಿಡಿತ ಮತ್ತು 1.5 ಕೋಟಿಗೆ ಹೆಚ್ಚು ಜನರಿಗೆ ನಾವು ದಿನನಿತ್ಯ ಸೇವೆ ಕೊಡ್ತಾ ಇದ್ದೀವಿ. ಹಾಗಾಗಿ ಈ ವಿಚಾರದಲ್ಲಿ ನಾವೇನಾದರೂ ಒಂದು ನಿರ್ಧಾರ ತಗೋಬೇಕು ಅಂತಂದರೆ ನಾವು ಎಲ್ಲ ಡಿವಿಷನ್ ಮತ್ತು ಘಟಕದ ಲೀಡರ್ಗಳು ಎಲ್ಲರನ್ನೂ ಸಹ ಮಧ್ಯಾಹ್ನದಿಂದನೇ ಮಾತುಕತೆ ಆಡಿ ಸರ್ಕಾರ ಈ ರೀತಿ ನಿನ್ನೆ ರಾತ್ರಿ ಅನೌನ್ಸ್ಮೆಂಟ್ ಮಾಡಿದೆ, ನಾವು ಈಗ ಯಾವ ಹೆಜ್ಜೆನ ಇಡಬೇಕು ಅಂತಕ್ಕಂಥ ವಿಚಾರದಲ್ಲಿ ಆಲೋಚನೆಯನ್ನು ಮಾಡಿ ಅವರೂ ಸಹ ಹೇಳಿದ್ರು. ಸರ್ಕಾರ ಮಾತುಕತೆ ಕರೆದಿದೆ ಅಂತಂದರೆ ನಾವೆಲ್ಲರೂ ಸಹ ಕೂತು ತೀರ್ಮಾನ ಮಾಡ್ಕೊಂಡು ಹೋಗೋಣ ಅಂತಕ್ಕಂತಿದೆ. ಕೆಲವರು ಸಿಟ್ಟು ಮತ್ತು ಇದ್ದೇ ಇರುತ್ತೆ. ಹಾಗಂತ ಹೇಳಿ ಕೆಲವರ ಸಿಟ್ಟಿಗೋಸ್ಕರ ನಾವು 1,15,000 ಜನರ ಭವಿಷ್ಯವನ್ನು ಪಣೆಕಡಕ್ಕಾಗಲ್ಲ. ಎಲ್ಲವನ್ನು ಯೋಚನೆ ಮಾಡಿ ಮತ್ತು ಸಾರಿಗೆ ಸಚಿವರ ಮೇಲೆ ಈ ಸರ್ಕಾರದ ಮೇಲೆ ಭರವಸೆ ಇರೋದ್ರಿಂದ ನಾವು ಈ ಮುಷ್ಕರವನ್ನು ವಾಪಸ್ ತೆಗೆದುಕೊಂಡಿದ್ದೇವೆ. ಮುಕ್ತವಾದಂಥ ಮಾತುಕತೆಗೆ ಆಹ್ವಾನ ಇದೆ, ಮಾತುಕತೆಯ ಮುಖಾಂತರವಾಗಿ ಇತ್ಯರ್ಥಪಡಿಸ್ಕೋತೀವಿ ಸರ್. ಹಾಗಾಗಿ ಒಂದು ವೇಳೆ ಮಾತುಕತೆಗೆ ಸರ್ಕಾರ ಬಗ್ಲಿಲ್ಲ ಅಂತಂದ್ರೆ ಮಾರ್ಚ್ 2ನೇ ತಾರೀಕು ಹೋರಾಟ ಯಾವ ರೀತಿಯಾಗಿರುತ್ತೆ? ಸರ್, ಈಗ ಮಾರ್ಚ್ 2ನೇ ತಾರೀಕು ಹೋರಾಟ, ಮಾರ್ಚ್ 6ನೇ ತಾರೀಕು ಬಜೆಟು ಸಹ ಇದೆ. ನಾವು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ನಮಗೆ ಕೊಟ್ಟಿರ್ತಕ್ಕಂಥ ಮಾತಿನಲ್ಲಿ ನೀವೇನಾದರೂ ಮಾತು ತಪ್ಪಿದ್ರೆ ನಾವು ಸಹ ಸರ್ಕಾರಕ್ಕೆ ಯಾವ ರೀತಿಯಲ್ಲಿ ಮೂಗನ್ನು ಹಿಡಿಬೇಕು ಅಂತಕ್ಕಂಥದ್ದನ್ನು ನಾವು ಆಲ್ರೆಡಿ ತೀರ್ಮಾನ ಮಾಡಿದ್ದೀವಿ. ಹಾಗಾಗಿ ಸಾರಿಗೆ ನೌಕರರು ಯಾರೂ ಸಹ ಇದ್ರ ವಿಚಾರವಾಗಿ ಜಾಸ್ತಿ ಧೃತಿಗೆಡ್ತಕ್ಕಂಥ ಕೆಲಸ ಬೇಡ. ಎಲ್ಲರ ಸಮಕ್ಷಮದಲ್ಲಿ ನಾವೇನು ತೀರ್ಮಾನ ಮಾಡಿದ್ದೀವಿ, ಮಾರ್ಚ್ ತಿಂಗಳಲ್ಲೂ ಸಹ ಸರ್ಕಾರ ತನ್ನ ಕೊಟ್ಟಂಥ ಏನಿದೆ ಮಾತನ್ನು ಉಳಿಸ್ಕೊಳ್ಳುತ್ತೆ. ಮತ್ತು ಅನಂತ ಸುಬ್ರ ಅವರ ಕೊನೆ ಆಸೆ ಏನಾಗಿತ್ತು, 1/1/24 ವೇತನ ಹೆಚ್ಚಳ ಏನಿದೆ ಅದನ್ನು ಸನ್ಮಾನ್ಯ ಸಿದ್ದರಾಮಯ್ಯನವರಾಗಿರ್ಬೋದು, ರಾಮಲಿಂಗ ರೆಡ್ಡಿ ಅವರು ಮುಂದೆ ನಿಂತು ಅದನ್ನು ಬಗೆಹರಿಸ್ಕೊಡ್ತಾರೆ. ಈಗೇನು 26 ತಿಂಗಳು ಕೊಡ್ತೀನಿ ಅಂತ ಹೇಳಿದರೆ ಮನೆ MD ಅವರು ಹೇಳಿದ್ದಾರೆ ನಾವು ಮಾತುಕತೆ ಆಡೋಣ ಅಂತೇಳಿ. ಮಾತುಕತೆಯ ಮುಖಾಂತರವಾಗಿ ಬಾಗಿಲು ಓಪನ್ ಇರೋದ್ರಿಂದ ನಾವು ಮುಷ್ಕರ ಮಾಡೇ ಪಡ್ಕೋಬೇಕು ಅಂತಕ್ಕಂಥದ್ದೇನಿಲ್ಲ. ಹಾಗಾಗಿ ಆ ಮುಷ್ಕರದ ನಂತರದಲ್ಲಿ ಏನೇನಾಗಿದೆ ಅಂತಕ್ಕಂಥ ಎಲ್ಲವೂ ದಿನಗಳನ್ನು ನೋಡಿದ್ದೀವಿ. ಈಗ ನಾವು ಸರ್ಕಾರದ ಒಂದು ವಿಚಾರದಲ್ಲಿ ನಾವೆಲ್ಲರೂ ಸಹ ಒಂದು ತೀರ್ಮಾನ ಮಾಡಿ ಸರ್ಕಾರ ಯಾವಾಗ ನಮ್ಮನ್ನು ಕರೆಯುತ್ತೆ, ಇಲ್ಲ ನಾವೇ ಸರ್ಕಾರದ ಮುಂದೆ ಹೋಗಿ ಕೇಳ್ತಕ್ಕಂಥದ್ದನ್ನು ಮಾಡಿ ಕಾರ್ಮಿಕರ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳೋದ್ರ ಬಗ್ಗೆ ಆಲೋಚನೆ ಮಾಡ್ತೀವಿ ಸರ್. ಸೊ ಈಗ ಮಾರ್ಚ್ 2ನೇ ತಾರೀಕು ಹೋರಾಟ ಇದೇ ರೀತಿಯಾಗಿ ಶಾಂತಿಯುತವಾಗಿರುತ್ತಾ ಅಥವಾ ಯಾವ ರೀತಿಯಾಗಿರುತ್ತೆ ಅಂತ? ಸರ್, ಈಗ ನಾವು ಮೊದಲನೇದಾಗಿ ಸರ್ಕಾರಕ್ಕೆ ಮನವಿ ಮಾಡ್ತೀವಿ, ನಾವು ಶಾಂತಿಯುತವಾದಂಥ ಹೋರಾಟಕ್ಕೆ ಕರೆ ಕೊಡ್ತೀವಿ. ನೀವು ಮತ್ತೆ ತಿರ್ಗಿ ಅಲ್ಲಿವರೆಗೂ ನಮ್ಮನ್ನು ಕಾಯಿಸಬೇಡಿ. ಮಾರ್ಚ್ 2ನೇ ತಾರೀಕು ಏನು ಟೈಮ್ ತೊಗೊಂಡಿದ್ದೀರಾ ಅಷ್ಟೊಳಗಡೆ ನಮ್ಮನ್ನು ಕರೆದು ಸೌಹಾರ್ದತೆ ಬಗೆಹರಿಸ್ಕೊಳ್ಳಿ. ಮತ್ತು ಮುಂದೆ ಮಾರ್ಚ್ 2, ಮಾರ್ಚ್ 6 ಅಂತಕ್ಕಂಥದ್ದಲ್ಲ, ನೀವು ಸಹ ಬಜೆಟಿಗೆ ಹೋಗ್ತಾ ಇದ್ದೀರಾ. ಸಾರ್ವಜನಿಕರಿಗೆ ನಮಗೂ ತೊಂದರೆ ಕೊಡೋದಕ್ಕೆ ಇಷ್ಟ ಇಲ್ಲ. ನಮ್ಮ ಸಮಸ್ಯೆ ಏನಿದೆ ನೀವು ಕೂತು ಬಗೆಹರಿಸ್ಕೊಡೋಣ. ಸಾರ್ವಜನಿಕರಿಗೆ ಉತ್ತಮವಾದಂಥ ಸೇವೆ ಕೊಟ್ಟು ಸಾರಿಗೆ ನೌಕರರ ಮೇಲೆ ಏನು ನಾಡಿನ ಜನ ಭರವಸೆ ಇಟ್ಟಿದ್ದಾರೆ ಆ ಭರವಸೆಯನ್ನು ನಾವೆಲ್ಲರೂ ಸೇರಿ ಉಳಿಸ್ಕೊಳ್ಳೋಣ ಅಂತ ಯೋಚನೆ ಮಾಡ್ತೀವಿ ಸರ್. ಮಾರ್ಚ್ 2 ಸರ್ಕಾರಕ್ಕೆ ಕೊನೆಯ ಅಂದರೆ ಅಂತಿಮವಾದಂಥ ಡೆಡ್ಲೈನಾ? ಮಾರ್ಚ್ 2 ಸರ್ ಅಂತಿಮವಾದಂಥ ಡೆಡ್ಲೈನೇ. ಅದರಲ್ಲಿ ಮತ್ತೆ ತಿರ್ಗಾ ಮುಂದಕ್ಕೆ ಆಗ್ತಕ್ಕಂಥದ್ದಿಲ್ಲ. ಆದರೆ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ರಾಜ್ಯದ ಸಾರಿಗೆ ಸಚಿವರಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಸಾರಿಗೆ ಸಚಿವರು ನಿಮ್ಮ ಮೇಲೆ ಒಂದು ನಮ್ಮ ಸಾರಿಗೆ ನೌಕರರು ಸಾರಿಗೆ ಸಚಿವರ ಮೇಲೆ ಸರ್ಕಾರದ ಮೇಲೆ ಒಂದು ಉತ್ತಮವಾದಂಥ ಭರವಸೆನೇ ಇಟ್ಟು ಇವತ್ತು ಮನೆ ಕಡೆ ಹೋಗಿದ್ದಾರೆ. ಮತ್ತೆ ಆ ಭರವಸೆ ಹುಸಿ ನಿರೀಕ್ಷೆ ಆಗಬಾರ್ದು. ನಿಮ್ಮಿಂದ ಆಡಳಿತದಿಂದ ನಾವೇನು ಎಕ್ಸೆಪ್ಟ್ ಮಾಡ್ತಿದ್ದೀವಿ, ನಮಗೆ ಏನಾದರೂ ಕೊಡುಗೆ ಬೇಕು ಅಂತಕ್ಕಂಥದ್ದನ್ನು ನೀವು ಕೊಡುಗೈ ಸಿದ್ದರಾಮಯ್ಯನವರಾಗಿ ಕೊಡದಲೇ ಇರ್ತಕ್ಕಂಥ ಸಿದ್ದರಾಮಯ್ಯನರಾಗಬಾರ್ದು ಅಂತಕ್ಕಂಥ ಮನವಿ ಮಾಡ್ತಾ, ದಯಮಾಡಿ ನಾವು ಏನಿವತ್ತು ಇಲ್ಲಿ ಸುಮಾರು ಒಂದು 5,000-6,000 ಜನ ನೌಕರರುಗಳು ಬಂದು ಎಲ್ಲರೂ ಸಹ ತೀರ್ಮಾನ ಮಾಡಿದ್ದೀವಿ. ಸಿದ್ದರಾಮಯ್ಯನವರು ಕೊಡ್ತಾರೆ, ನಮ್ಮನ್ನು ಈ ಸಮಸ್ಯೆಯಿಂದ ಪಾರು ಮಾಡ್ತಾರೆ ಅಂತಕ್ಕಂಥದ್ದನ್ನು ಹೇಳಿ ಕಳಿಸಿದ್ದೀವಿ. ಆ ಮಾತನ್ನು ಸರ್ಕಾರ ಉಳಿಸ್ಕೋಬೇಕು ಅಂತಕ್ಕಂಥದ್ದನ್ನು ನಾನು ಗ್ಯಾರಂಟಿ ನ್ಯೂಸ್ ಚಾನಲ್ ಮುಖಾಂತರವಾಗಿ ಮನವಿ ಮಾಡ್ತೀನಿ ಸರ್. ಥ್ಯಾಂಕ್ ಯು.
ಥ್ಯಾಂಕ್ ಯು. ಇದಿಷ್ಟು ಜಂಟಿ ಕ್ರಿಯಾ ಸಮಿತಿಯ ಮುಖಂಡಾದಂತಹ ಜಗದೀಶ್ ಹೇಳ್ತಾ ಇರುವಂತಹ ಮಾತು. ಮಾರ್ಚ್ 2ನೇ ತಾರೀಕು ಸರ್ಕಾರಕ್ಕೆ ಅಂತಿಮವಾದಂತಹ ಡೆಡ್ಲೈನು. ಅಷ್ಟು ಒಳಗಡೆ ನಮ್ಮ ಬೇಡಿಕೆ ಈಡೇರಲಿಲ್ಲ ಅಂತಂದ್ರೆ ಇವತ್ತಿನ ಹೋರಾಟಕ್ಕಿಂತನೂ ಕೂಡ ಉಗ್ರವಾದಂತಹ ಹೋರಾಟವನ್ನು ಮಾಡೋದ್ರ ಮೂಲಕ ಸರ್ಕಾರಕ್ಕೆ ಮತ್ತೊಮ್ಮೆ ಎಚ್ಚರಿಕೆಯನ್ನು ಕೊಡುವಂತ ಕೆಲಸ ಆಗತ್ತೆ. ಅದಕ್ಕೆ ಸರ್ಕಾರ ಅವಕಾಶ ಮಾಡಿಕೊಡಬಾರ್ದು ಅನ್ನುವಂತಹ ಒಂದು ಮಾತನ್ನು ಕೂಡ ಹೇಳ್ತಿದ್ದಾರೆ. ಕ್ಯಾಮರಾ ಪರ್ಸನ್ ರೂಪೇಶ್ ಜೊತೆ ಉಲ್ಲಾಸ ಕಿರ್ವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.